ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿರ್ತೀರಾ ಅಂತ ಭಾವಿಸ್ತೀನಿ ಗೈಸ್. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಸೊ ಈಗ ನಮ್ಮ ಅಕ್ಕನ ಮನೆಗೆ ಹಬ್ಬಕ್ಕೆ ಬಂದಿದ್ದೀವಿ. ಸೊ ಈಗ ನಮ್ಮ ಹಳ್ಳಿ ಕಡೆ ಹೇಗಪ್ಪ ಅಂದರೆ ಮಾರಮ್ಮ ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ ಆಗಿ ಪ್ರತಿ ಊರುಗಳಲ್ಲೂ ಮಾರಮ್ಮ ಅಂತ ಇರುತ್ತೆ. ಅಂದರೆ ಪ್ರತಿಯೊಂದು ಊರಲ್ಲೂ ಒಂದೇ ಟೈಮ್ ಮಾರಮ್ಮ ಹಬ್ಬ ಮಾಡಲ್ಲ. ಸೊ ಪ್ರತಿಯೊಂದು ಊರುಗಳಲ್ಲೂ ಒಂದೊಂದು ದಿನ ಒಂದೊಂದು ವೀಕ್ ಥರ ಇರುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಮಾರಮ್ಮ ಹಬ್ಬಗಳು ಎಲ್ಲ ಸುತ್ತಮುತ್ತ ಊರುಗಳಲ್ಲಿ ನಡೀತಾ ಇರುತ್ತೆ. ಹಾಗೆ ಲಾಸ್ಟಲ್ಲಿ ನೋಡಿದ್ರಿ ನಮ್ಮ ಊರಲ್ಲಿ ಮಾರಮ್ಮ ಹಬ್ಬ ಯಾವ ರೀತಿ ಆಯಿತು ಅನ್ನೋದನ್ನ ನೋಡಿದ್ರಿ. ಸೊ ಹಾಗೆ ಇದು ನಮ್ಮ ಅಕ್ಕ ಊರಿಗೆ ಬಂದಿದ್ದೀವಿ. ಸೊ ಅವ್ರೂರಲ್ಲಿ ಇವತ್ತು ಮಾರಮ್ಮ ಇದೆ. ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ಇವತ್ತು. ನಮ್ಮ ಹಳ್ಳಿ ಕಡೆ ಮಾರಮ್ಮ ಹಬ್ಬ ಅಂದರೆ ಜೋರಾಗಿ ಇರುತ್ತೆ. ಎಲ್ಲರ ಮನೆಯಲ್ಲೂ ಅಷ್ಟೇ, ಎಲ್ಲ ಊರುಗಳಲ್ಲೂ ಅಷ್ಟೇ. ಸೊ ಅದೇ ಥರ ಈ ಊರಲ್ಲೂ ಕೂಡ ಹಬ್ಬನ ಮಾಡ್ತಾಯಿದ್ರು. ಮಾರಮ್ಮ ಅಂದ್ರೇ ಇನ್ನೇನು ಆಬ್ವಿಯಸ್ಲಿ ನಮ್ಮ ಮಟನ್ ನಾನ್ ವೆಜ್ ಅಂತಲೇ ಹೇಳ್ಬೋದು. ಚಿಕನ್ ಮಟನ್ ಅದನ್ನೇ ಮಾಡೋದು. ಸೊ ಅದನ್ನೇ ಇವಾಗ ಎಲ್ಲ ಪ್ರಿಪ್ರೇಷನ್ ಎಲ್ಲ ನಡೆಸ್ತಾ ಇದ್ದಾರೆ. ನಾನು ಅಮ್ಮ ಬಂದಿದ್ದೀವಿ, ಅಪ್ಪ ಬಂದಿಲ್ಲ. ಅಮ್ಮ ಏನನ್ನ ಹೇಳ್ತೀಯಾ? ಇದನ್ನೆಲ್ಲ ಪೇಸ್ಟ್ ಮಾಡಿದ್ದೀನಿ. ಆಲೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ, ಟೊಮೆಟೊ ಹಚ್ಕೊಂಡಿದ್ದೀನಿ, ಈರುಳ್ಳಿ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಪೇಸ್ಟ್ ಮಾಡಿರ್ತೀನಿ. ಮಸಾಲೆ ಎಲ್ಲ ಪೌಡ್ರ್ ಮಾಡಿರ್ತೀನಿ. ಕಬಾಬಿಗೂ ನಿನ್ನ ಮಗಳು ಮನೆಗೆ ಬಂದು ರುಬ್ತಾ ಇದೆಯಲ್ಲ, ಏನು ಅನಿಸ್ತೈತೆ ನಿನಗೆ? ಖುಷಿ ಆಗ್ತೈತಾ? ಮಸಾಲೆ ರುಬ್ಬಕ್ಕೆ ಅಂತ ಖುಷಿತಾಯಿ ಕಾಯಿಲೆಲ್ಲ ಮೈತವೆ. ಅಲ್ಲ, ಮಗಳು ಮನೆಗೆ ರುಬ್ತಾ ಇದೆಯಲ್ಲ ಅಲ್ಲ ಆಗ್ಲಿ ಇದೆ ನಿಂಗೆ ಹಚ್ಕೊಂಬ್ಲ ನಾನು ಏನಾಗಲ್ಲ ಅಲ್ಲ ನೀರುಳ್ಳಿ ಹಾಕಿದ್ರೆ ಅಳತೆ ಹಾಕಿ ಕರೆಕ್ಟ್ ಆಗಿರುತ್ತೆ. ಪಾತ್ರೆ ಅದಕ್ಕೋಸ್ಕರ ಯಾಕಂದ್ರೆ ಜಾರ ಕೊಡು, ರೆಡಿ ಮಾಡ್ಕೊಡ್ತೀನಿ. ಮಾಡಿದ್ ಬಾಲ್ ತಪ್ಪ ಇದ್ರೆ ಕೊಯ್ದು ಅವ್ರ ಮನೆಯಲ್ಲೂ ಅವ್ರಿಗೆ ಗೊತ್ತಾಗ ಅಳತೆ ಕರೆಕ್ಟ್ ಹೋಯ್ತು ಎಲ್ಲ ಜೋಡಿಸ್ಕೊಡ್ತೈತೆ. ನಾನು ಇಲ್ಲಿ ಬಂದಾಗ ನಾನು ಎಲ್ಲ ಹೆಲ್ಪ್ ಮಾಡ್ತೀನಿ, ಅವರು ನಮ್ಮ ಮನೆಗೆ ಬಂದಾಗ ಎಲ್ಲ ಹೆಲ್ಪ್ ಮಾಡ್ತಾರೆ. ನಮ್ಮ ಕಾವ್ಯ ಬಿರಿಯಾನಿ, ಕಬಾಬು, ಚಿಕನ್ ಇದೆಲ್ಲ ಅವಳು ರೆಡಿ ಮಾಡ್ತಾರೆ. ನಮ್ಮೂರಾಗ ಆರ್ತಿ ಪಾರ್ಟಿ ತಗೊಂಡು ಹೋಗ್ತಾ ಇರ್ತಾರೆ. ಇವ್ರೂರಾಗೆ ನಾವು ಅಷ್ಟೊಂದು ಬೇಗ ಅವಾಗ ಹೋಗಿ ಅವಾಗೆ ಬೆಳಗ್ಗೆ ಬರ್ತಾರೆ. ನಮ್ಮೂರಾಗ ಹಂಗಲ್ಲ, ಒಂದೇ ಸತಿ ಹೋಗ್ಬೇಕು, ಎಲ್ಲರೂ ಒಂದೇ ಸತಿ ಬೆಳಗ್ಗೆ ಮಾಡ್ಬೇಕು, ರೆಡಿ ಆಗ್ತಾರೆ ನೀಟಾಗಿ. ಹಂಗಲ್ಲ, ಹಿಂದೆ ಐತೆ, ಬೇಗ ಹೋಗ್ತಾರೆ, ಬೆಳಗ್ಗೆ ಅಂತಾರೆ, ಬರ್ತಾರೆ. ಅದಕ್ಕೆ ನೀನು ಹೆಲ್ಪ್ ಮಾಡ್ತಾ ಇದೀಯಾ? ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಅವರು ನಮ್ಮ ಮನೆಗೆ ಬಂದಾಗ ಅವರು ಹೆಲ್ಪ್ ಮಾಡ್ತಾರೆ ನನಗೆ. ಸಾಂಬಾರು ಮಾಡೋದ್ರಿಂದ ಇದು ಊಟಕ್ಕೆ ಅದು ಎಲ್ಲ ಮಾಡ್ತಾರೆ. ನನಗೆ ಕಾಲಾಗಲ್ಲ, ಕಾಲು ಜಾಸ್ತಿನೇ ಆಯ್ತವೆ. ನಾನು ನಮ್ಮಮ್ಮ ಬೆಳಿಗ್ಗೆ ಬೇಗನೆ ಬಂದ್ವಿ. ಇನ್ನೇನು ಇಲ್ಲಿ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂತ. ನಮ್ಮಮ್ಮ ಹೇಗಿದ್ರು ತಿನ್ನಲ್ಲ, ನಾನ್ ವೆಜ್, ಚಿಕನ್ ಮಟನ್ ಏನು ತಿನ್ನಲ್ಲ. ಸೊ ಆದರೂ ಕೂಡ ಏನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತೆ ಹಬ್ಬ ಅಂತ ಬಂದರು ಅಷ್ಟೇ. ಹಾಗೆ ಇವತ್ತು ನಾನ್ ವೆಜ್ ಅಲ್ವಾ. ಸೊ ಮಾರಮ್ಮ ಹಬ್ಬ ಅಂದರೆ ಎಲ್ಲರೂ ಊಟಕ್ಕೆ ಸರಿಗೆ ಸಂಜೆನೆ ಬರೋದು. ಅಂದರೆ ಬರೋವಂಥ ನೆಂಟರು ಅವರು ಇವರು ಎಲ್ಲರೂ ಊಟಕ್ಕೆ ಬರ್ತಾರೆ. ಊಟದ ಟೈಮ್ಗೆ ಅಂದರೆ ಸಂಜೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇದ್ದು ಹೋಗೋರು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಈ ಹಬ್ಬಗಳಲ್ಲಿ ಬಂದು ಊಟಕ್ಕೆ ಕರೆಕ್ಟಾಗಿ ಬಂದು ಸಂಜೆಗೆ ಊಟ ಮಾಡಿಕೊಂಡು ಹೋಗ್ತಾರೆ. ನಮ್ಮ ಕಡೆ ಎಲ್ಲ ಇದೇ ಥರನೇ. ಸೊ ಈಗ ನಮ್ಮ ಮನೇಲಿ ಮಟನ್ ಸಾಂಬಾರ್ಗೆ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ರು. ಅಂದರೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಟ್ರು. ಲೈಕ್ ಎಲ್ಲ ಹಚ್ಕೊಳ್ಳೋದು, ಮಿಕ್ಸಿಗೆ ಹಾಕ್ಕೊಳ್ಳೋದು, ಪೌಡರ್ ಮಾಡ್ಕೊಡೋದು ಎಲ್ಲನೂ ಮಾಡಿಕೊಟ್ರು. ಸೊ ನಾನು ಅದಾದಮೇಲೆ ಬಿರಿಯಾನಿ, ಕಬಾಬ್, ನಮ್ಮ ನಿಶ್ಚು, ನಮ್ಮ ನೀರುಗೆ ಮತ್ತು ನನಗೆ, ನಾನು ಇನ್ನೇನು ಮಟನ್ ತಿನ್ನಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಬಾಬ್ ಹಾಗೆ ಬಿರಿಯಾನಿ ಅವ್ರಿಗೆ ತುಂಬಾ ಇಷ್ಟ. ಹಾಗಾಗಿ ಮಾಡೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವರು ದೊಡ್ಡದಾಗಿ ಮಾಡುವಂಥದ್ದು ಮಟನ್ ಸಾಂಬಾರು, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಅಷ್ಟು ದೊಡ್ಡದಾಗೆಲ್ಲ ಮಾಡೋಕ್ಕೂ ಗೊತ್ತಿಲ್ಲ, ಅದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೂ ಗೊತ್ತಿಲ್ಲ. ಸೊ ನನಗೆ ಸ್ವಲ್ಪ ಚಿಕ್ಕದಾಗಿ ಈ ಥರ ಬಿರಿಯಾನಿ, ಕಬಾಬ್ ಇದೆಲ್ಲ ಬರುತ್ತೆ ಅಲ್ವಾ. ಸೊ ಹಾಗಾಗಿ ನಮಗೆ ಮಾತ್ರ ಇದನ್ನು ಏನು ತುಂಬ ಜನಕ್ಕೆಲ್ಲ ಏನೂ ಮಾಡಲಿಲ್ಲ. ನಮಗೆ ಮಾತ್ರ ಕಬಾಬ್ ಮತ್ತು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಲ್ಲನೂ ರೆಡಿ ಮಾಡಿಕೊಂಡು ಈ ಕಡೆ ನೋಡ್ತಾ ಇರ್ಬೋದು ಮಟನ್ ಕೂಡ ರೆಡಿ ಆಗ್ತಾ ಇದೆ. ಮಟನ್ ಸಾಂಬಾರ್ಗೆ ಎಲ್ಲನೂ ಇಟ್ಟಿದ್ದಾರೆ ಆಲ್ರೆಡಿ. ಎಲ್ಲನೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿ ಈಗ ರುಬ್ಬಿಟ್ಟಿರೋ ಒಂಥರ ಮಸಾಲೆ ಎಲ್ಲನೂ ಹಾಕ್ಕೊಳ್ತಾ ಇದ್ದಾರೆ. ಹಾಗೆ ಈಗ ಏನು ಮಸಾಲ ಐಟಮ್ಸ್ ಇದ್ದಾವೆ ನೋಡಿ, ಸ್ಪೈಸಸ್, ಅದನ್ನೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ಈ ರೀತಿ ಮಾಡ್ತಾ ಇದ್ವಿ. ಸೊ
ಯಾರು ಬಂದಿದ್ದಾರೆ ನೋಡಿ. ಬೆಳಿಗ್ಗೆ ನಾವು ಬಂದಿದ್ದೀವಿ, ಅದರಿಂದ ಓಡ್ ಬಂದಾಳೆ. ಬೆಳಗ್ಗೆ ಬಾರೆ ಅಂದ್ರೆ ಸೂಜಿ ಮಾಡಿಸ್ಕೊಳಕ್ ಹೋಗಿದ್ದೆ, ಮಾಡಿಸ್ಕೊಂಡ್ ಬಂದೆ. ಅಲ್ಲಷ್ಟಪ್ಪ ಬೈದು ದುಡ್ಡು ಆಗ್ಲ ನರ್ಸಕ್ಕ. ಯಾಕೆ ಏನ್ ಚಿಕ್ಕ ಹುಡುಗಿ ಆಡ್ದಂಗೆ ಆಡ್ತಿ, ಅಷ್ಟು ಗೊತ್ತಾಗಲ್ವಾ? ಎಟ್ಟು ತೆಗಿಬೇಕು ಆಸೆನೆ. ಇವತ್ತು ಬಾಟ್ಲ್ ಹಾಕಿದ್ರ? ಇಲ್ಲ, ನರಕ್ ಇಂಜೆಕ್ಷನ್ ಮಾಡಿದ್ವಿ ಇವತ್ತು. ನರಕ್ ಮಾಡಲಿಲ್ಲ, ಬಾಟ್ಲ್ ಹಾಕ್ಲಿಲ್ವಾ? ಓಕೆ, ಪೇಷಂಟ್, ಶೀ ಈಸ್ ಪೇಷಂಟ್. ನಾನು ಮುಂದೆ ಬಿರಿಯಾನಿ ಮಾಡ್ತಾರೆ, ನಾನು ಕೇಳಿದಾಗ ಯಾರು ಮಾಡ್ಕೊಡಲ್ಲ. ಏನಕ್ಕೆ ಕೆಲಸ ಇಲ್ಲ, ಕೂಕೊಂಡು ಗ್ಯಾಪ್ ಸಿಕ್ಕಿದ್ರೆ ಮಾತಾಡೋದು. ನಾವಿಬ್ರು ಚೆನ್ನಾಗಿ ಮಾತಾಡ್ತೀವಿ ಫ್ರೆಂಡ್ಸ್. ಅದು ಆಗ ಬಂದೈತೆ. ಆಗ ಬಂದ ಅತ್ತೆ. ಎಲ್ಲೈತೈತೆ ಎಣ್ಣೆ? ಕರೆದು ಬಿಡ್ತೀನಿ. ಇದೇನಕ್ಕೆ? ತಲೆ ಕಾಲು ಸಾಂಬಾರು. ಹೌದಾ? ಹಾ, ತಲೆ ಕಾಲು. ಏನ್ ಪಾಪು? ರಾಜಿ? ಅವ್ರ ದಾಜಿ. ನಾ ದಾಜಿಗೆ ಹೇಳು. ತಿನ್ನು ದಾಜಿ. ತಿನ್ನು ಚಿಕ್ಕಿ. ಏನ್ ತಿನ್ಬೇಕು? ಆಮೇಲೆ ಏನ್ ತಿನ್ಬೇಕು? ಪುರಿ ಸಾರು. ನಾವು ತಿನ್ಬಲ್ಲ ಪಾಪು. ನಾಗಣ ಬಿರಿಯಾನಿ ಇಲ್ಲ ಪಾಪ, ಕಾಯಿ ಚಿಕ್ಕಿ ಬಿರಿಯಾನಿ. ಕಾಯಿ ಚಿಕ್ಕಿ ಬಿರಿಯಾನಿ ಮಾಡವಳೆ. ನಾಗಣ ಬಿರಿಯಾನಿ ಯಾರು ತರ್ತಾರೆ? ನಾಗಣ ಬಿರಿಯಾನಿ ನಾಗಣ ಬಿರಿಯಾನಿ. ನಾಗಣ ನೋಡಿದ್ರೆ ಹೇಳಕ್ಕಾದ್ರೂ ಒಂದ್ ಪ್ಲೇಟ್ ಫ್ರೀಯಾಗಿ ಕೊಡ್ತೀನಿ. ತುಂಬಕಲ್ಲ ಕಬಾಬುತಿ ಬಗ್ಗೆ ಕೊಡೆ ಕೊಡೆ. ಸಾಂಬಾರಿನೇನು ಆಲ್ಮೋಸ್ಟ್ ರೆಡಿಯಾಗಿದೆ. ಹಾಗೆ ನಾನು ಕೂಡ ಬಿರಿಯಾನಿ ಕಬಾಬೆಲ್ಲ ರೆಡಿ ಮಾಡಿದ್ದು ಕೂಡ ಆಯಿತು. ಸೊ ಹಾಗೆ ಹೊರಗಡೆ ಬಂದು ಚೇರು ಟೇಬಲೆಲ್ಲ ಸ್ವಲ್ಪ ಅರೇಂಜ್ ಮಾಡೋಣ, ಇಟ್ಬಿಡೋಣ ನೀಟಾಗಿ. ಇನ್ನೇನು ಊಟಕ್ಕೆ ಬರೋರೆಲ್ಲ ಬರ್ತಾ ಇರ್ತಾರೆ ಅಂದ್ಕೊಂಡು ಸ್ವಲ್ಪ ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೆ. ಈ ವರ್ಷವೇ ನಮ್ಮೂರಲ್ಲೂ ಕೂಡ ನಾನು ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಮಾಡಿದೆ. ಹಾಗೆ ಇವರೂರಲ್ಲೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ನಾನು ಇಷ್ಟೆಲ್ಲ ಯಾವತ್ತೂ ಮಾಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನಾನು ಇಷ್ಟೆಲ್ಲ ಲೈಕ್ ಏನಾದರೂ ಹೆಲ್ಪ್ ಮಾಡಿದ್ದು, ಅದು ಇದು ಏನಾದರೂ ಆಗಿರ್ಬೋದು. ಸೊ ಹಾಗೆ ಎಲ್ಲನೂ ಕೆಲಸ ಅಡುಗೆ ಎಲ್ಲ ಆಗಿದ್ದಾದಮೇಲೆ ಆರತಿನ ರೆಡಿ ಮಾಡಿಕೊಂಡು, ಈಗ ನಮ್ಮ ಅಕ್ಕ ಆರತಿನ ಬೆಳ್ಕೊಂಡು ಬರ್ತೀನಿ ಅಂತ ಹೋದ್ಲು. ಯಾರೂ ಹೋಗಲಿಲ್ಲ, ಅವಳೊಬ್ಳೇ ಹೋಗಿ ಮನೆ ಹಿಂದೆನೇ ಇರೋದು. ಸೊ ಹಾಗಾಗಿ ಆರತಿನ ಮಾಡಿಕೊಂಡು ಬರಬೇಕು. ಇವರೂರಲ್ಲಿ ಮುಂಚೆನೇ ನಮ್ಮಮ್ಮ ಹೇಳಿದ್ರಲ್ವ. ಸೊ ಏನು ಈಗಲೇ ಹೋಗಬೇಕು ಆಗಲೇ ಹೋಗಬೇಕು ಅನ್ನೋ ಥರ ಏನೂ ಇಲ್ಲ, ಎಲ್ಲರೂ ಏನು ಒಟ್ಟಿಗೆ ಏನೂ ಹೋಗಲ್ಲ. ಸೊ ಹಾಗಾಗಿ ಈಗ ಹೋಗಿ ಇನ್ನೇನು ಕೆಲಸ ಯಾವಾಗ ಫ್ರೀ ಆಗ್ತಾರೋ ಅವಾಗ ಹೋಗಿ ಬೆಳ್ಕೊಂಡು ಬರ್ತಾರೆ. ಸೊ ಈ ಥರ ಮಾಡ್ತಾರೆ. ಬಟ್ ಈ ಥರ ಮಾಡಿದ್ರೆ ಹಬ್ಬ ಅನ್ಸಲ್ಲ, ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಹಬ್ಬ. ಜ್ವರ ಬಂದರೂ ಐಸ್ ಕ್ರೀಮ್ ತಿಂತಾರಂತೆ. ಏನು ನಾಡ್ಕೊ ಹೊಡಿತಾಳೆ ಅಂದರೆ ನೀರು ತಂದ್ಕೊಡಿದಾಳೆ ನಂಗೋಸ್ಕರ. ಏನು ತಿನ್ನಲ್ಲ ನಾನು ಸಿಕ್ಕಿ. ಯಾವಾಗ ತಿನ್ಬೇಕು ಕೊಟ್ಟೇನೆ. ಊಟ ಎಲ್ಲ ಆಯಿತು. ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇನ್ನೇನು ಊಟ ಮಾಡಿ ಹೊರಡೋರೆಲ್ಲ ಹೊರಡ್ತಾರೆ. ಸೊ ಹಾಗೆ ನಾವು ಕೂಡ ಊಟ ಮಾಡಿ ಕೂತ್ಕೊಂಡಿದ್ವಿ. ಸೊ ನಮ್ಮ ಅತ್ತಿಗೆ ಅವರು ಕೂಡ ಬಂದಿದ್ದರು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು. ಹಾಗೆ ಬೀಡ ಕೂಡ ತೊಗೊಂಡು ಬಂದಿದ್ಲು ನಮ್ಮ ನಿರೀಕ್ಷಾ, ಅದನ್ನು ಕೂಡ ತಿಂತಾ ಇದ್ವಿ. ಅದೇನೋ ಈ ಥರ ಹಬ್ಬಗಳಲ್ಲಿ ಸ್ವಲ್ಪ ಬೀಡ ಅದು ಇದು ಅಂದರೆ ಚಿಕನ್ ಮಟನ್ ರೆಗ್ಯುಲರಾಗಿ ತಿಂದ್ರೇನು ಇದನ್ನೆಲ್ಲ ಬೀಡ ಅದೆಲ್ಲ ಏನು ರೆಗ್ಯುಲರಾಗಿ ತಿನ್ನಲ್ಲ. ಬಟ್ ಆದರೆ ಹಬ್ಬದ ದಿನದಲ್ಲಿ ಈ ಥರ ಬೀಡ ತೊಗೊಂಡು ಬಂದು ತಿನ್ನೋದು ಇದೆಲ್ಲ ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅದನ್ನೆಲ್ಲ ಬೀಡ ಎಲ್ಲ ತೊಗೊಂಡು ಬಂದಿದ್ದರು, ಅದನ್ನೆಲ್ಲ ತಿಂದ್ಕೊಂಡು ಈಗ ಕೂತ್ಕೊಂಡಿದ್ದೀವಿ. ನಮ್ಮ ಪಾಪ ನೋಡ್ಬೋದು ಏನೋ ಸಿಕ್ಬಿಟ್ಟಿದೆ, ಅವ್ರ ಅಕ್ಕರ್ದು ತಿಂಡಿ ಅದನ್ನು ಕೂಡ ತಿಂತಾ ಇದ್ದಾನೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಪಾಪು ಏನು ಮಾಡ್ತಾಯಿದ್ದೆ? ಪಾಪು ಏನು ಮಾಡ್ತಾಯಿದ್ದೆ? ಪಾಪು ಯಾರು ಪಾಪು? ನಾನು ಬರಲಾ? ಏನು ಕೊಡ್ತೀಯಾ? ಚಪಾತಿ ಕೊಡ್ತೀಯಾ?
ಅದನ್ನು ತಿಂತಾ ಇರೋದು ಯಾರು? ನಿರೀಕ್ಷಾ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಅಕ್ಕಿ ತಟ್ಟೆ ಬಿರಿಯಾನಿ ಯಾವ್ಬೇಕು ನೋಡಿ. ಪಕ್ಕ ಮಟನ್ ಕಾಣಕ್ಕಾಗಿ ಮೋಸ ಹೋಗ್ತಿದ್ಯಾ. ಪಕ್ಕ ಮಟನ್ ಇದು ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಚೆನ್ನಾಗೈತೆ ಕಣೆ ಇದು ಬೀಳುತ್ತಮ್ಮ, ಬೀಳುತ್ತಿದ್ದು. ಸಾಕು. ಈಗಳೇ ನಿನ್ಗೆ ಇಷ್ಟವಾದ್ದು ತಿಂದ. ಅವನ್ನೆಲ್ಲ ಹಾಕೊಂಬಂದು ಕುಡಿಕೆ ಮುತ್ತೆ ಕುಡಿಕೊಂಡು ಸಂಜೀವಿನಿ. ಓ ಇವೆಲ್ಲ ಅದ್ರೊಳಗಿದ್ವಾ? ಆ ಗೂಡ್ನೊಳಗೆ ಸಂಜೀವಿನಿ ಹುಳ ಇರುತ್ತಲ್ಲ, ಅದು ಹಸಿರು ಹುಳ ತಗೊಂಬಂದು ಹಿಂಗೆ ಈಗ ಪಾತ್ರೆ ಕಟ್ಟೈತಿ. ಈಗ ಹಿಂಗೆ ನೋಡು, ಹಿಂಗೆ ಇಲ್ಲಿ ಕಟ್ಟೈತಿ. ಇಲ್ಲಿ ಬಿದ್ದು ಬಂದು ಅದ್ರೊಳಗೆ ಅಷ್ಟು ಹುಳ ತಂದಿಕ್ಕೆ. ಇವೇ ಸಂಜೀವಿನಿ ಆಗದ? ಅವಕ್ಕೆ ರೊಕ್ಕ ಪಕ್ಕ ಬರ್ತಾವೆ. ಈಗ ಕೋಗಿಲೆ ಮೊಟ್ಟೆ ಒಂದಿಟ್ಟು ಅದು ಮರಿ ಮಾಡ್ತಿತ್ತು. ಮತ್ತೆ ಯಾವ ಮೊಟ್ಟೆ ಮರಿ ಮಾಡ್ಸೋದು? ಯಾವ ಮರಿ ಮಾಡ್ಸೋದು? ಯಾತು ಕಾಗೆ ಕೋಗಿಲೆ ಮರಿನೇ. ಹ್ಮ್, ಕೋಗಿಲೆ ಕಳ್ತಂದಾಗ ಹೋಗಿ ಕಾಗೆ ಗುಡ್ನಕ್ ಮೊಟ್ಟೆ ಇಕ್ಕತ್ತ. ಸೋಂಬೇರಿ ನೋಡಕ್ ಹೋಗಿ ರಾಷ್ಟ್ರದ ಕೋಗಿಲೆ ಕೋಗಿಲೆ ಹೋಗಿ ಕಾಗೆ ಗೂಡ್ನ ಮೊಟ್ಟೆ ಇಕ್ಕತ್ತೆ. ಗೂಡು ಕಟ್ಟಲ್ಲ, ಮರಿನೂ ಮಾಡಲ್ಲ. ಅದು ಮೊಟ್ಟೆ ಕಳ್ತಂದ ಮೊಟ್ಟೆ ಇಕ್ ಬರ್ತದ. ಅದು ಸಾಕಿ ಸಲ್ವಿ ಸ್ವಲ್ಪ ರೆಕ್ಕೆ ಪುಕ್ಕ ಬಂದ್ಮೇಲೆ ಗೊತ್ತಾದ್ಮೇಲೆ ಕಚ್ಚಿ ಕಳಿಸ್ತಾವ. ಅವು ಬೆಳ್ಕೊಂತಾವೆ.